ನನ್ನ ಹೆಸರು ಹೇಮಾ. ನಾನು ಬ್ಯಾಂಗ್ಳೂರಿಂದ ವಿಲಾಗ್ಸ್ ಮಾಡ್ತೀನಿ. ನಾನು ಆ್ಯಕ್ಚುಲಿ ಆಡಿಯೋನ ರೆಕಾರ್ಡ್ ಮಾಡಿದ್ದೆ ಆನ್ ದ ಗೋ, ಬಟ್ ತುಂಬ ಸೌಂಡ್ ಇರೋದ್ರಿಂದ ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾವಿವತ್ತು ಮಾರ್ನಿಂಗ್ ರಾಮನಗರ್ ಮತ್ತು ಚನ್ನಪಟ್ಟಣ ಮಧ್ಯದಲ್ಲಿರೋಂತಹ ಕೆಂಗಲ್ ಆಂಜನೇಯ ದೇವಸ್ಥಾನಕ್ಕೆ ಹೊರಟಿದ್ವಿ. ಫಸ್ಟ್ ನಾವು ನೈಸ್ ರೋಡ್, ಬನರ್ಘಟ್ಟ ನೈಸ್ ರೋಡಲ್ಲಿ ಟೋಲಲ್ಲಿ ಟಿಕೆಟ್ ತೊಗೊಂಡು ಹೊರಟ್ವಿ. 2 ವೀಲರ್ಗೆ 35 ರೂಪೀಸ್ ಚಾರ್ಜ್ ಮಾಡಿದ್ರು. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ಶ್ರೀಕಾಂತ್ ಈ ರೀತಿ 2 ವೀಲರಲ್ಲಿ ಲಾಂಗ್ ರೈಡ್ ಹೋಗ್ತಾ ಇರೋದು ತುಂಬಾ ಖುಷಿ ಆಯಿತು. ತುಂಬ ದಿನಗಳ ನಂತರ ನಾವು ಈ ಥರ ಹೋಗ್ತಿದ್ವಿ ಅಂತ. ಲಕ್ಷ್ಮೂ ಕರ್ಕೊಂಡು ಹೋಗಬೇಕು ಅಂತ ಅನಿಸುತ್ತೆ, ಬಟ್ ಅವನ್ನ ಕೂಡಿಸ್ಕೊಂಡು ಹೋಗೋದು ತುಂಬ ಖುಷಿ. ಬಟ್ ಎಸ್, ಅವನು ಹೋಗಿ ಪಾಪ ಮಮ್ಮ ನೀವಿಬ್ಬರು ಹೋಗಿ ಬನ್ನಿ ನಾನು ಎದ್ದೋಳಕ್ಕಿಂತ ಮುಂಚೆ ಅಂತ ಪರ್ಮಿಷನ್ ಕೊಟ್ಟಾದಮೇಲೆ ನಾವು ಹೊರಟ್ವಿ. ಆದರೂ ಕೂಡ ನಾವು ಅವ್ನು ಮಾತಾಡೋದು, ಅವ್ನು ಕೇಳೋ ಕ್ವೆಶನ್ಸ್ನೆಲ್ಲ ಆನ್ ದ ವೇ ಮಿಸ್ ಮಾಡ್ಕೊತಿದ್ವಿ. ನಾವು ಅದನ್ನೇ ಮಾತಾಡ್ಕೊತ ಹೋಗ್ತಾಯಿದ್ವಿ. ಐ ಆಮ್ ಶ್ಯೂರ್ ಈ ವಿಡಿಯೋ ನೋಡ್ತಿರೋ ಯಾವುದೇ ಒಂದು ಪೇರೆಂಟ್ಸು ನನ್ನ ಜೊತೆ ರಿಲೇಟ್ ಮಾಡ್ಕೊತಿರ್ತೀರಾ ಅಂತ ಅಂದ್ಕೊತೀವಿ. ಹಾಗೆ ಅಲ್ಲ, ಒಂದು ಸತಿ ಮಕ್ಕಳಿಲ್ದಲೇ ಹೋಗೋಣ ಅಂತ ಅನಿಸುತ್ತೆ, ಬಟ್ ಅವ್ರನ್ನ ಬಿಟ್ಟು ಹೋದಾಗ ನಾವು ಅವ್ರನ್ನ ತುಂಬಾ ಮಿಸ್ ಮಾಡ್ಕೊತೀವಿ. 2 ವೀಲರ್ ಅಥವಾ 4 ವೀಲರ್ ಯಾವುದೇ ಗಾಡೀಲಿ ಹೋದ್ರೂ ನನಗೆ ರೋಡ್ ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಳ್ಳೋ ಅಂಥ ಒಂದು ಹುಚ್ಚಿದೆ. ಬಟ್ ಇದೇ ಫಸ್ಟ್ ಟೈಮ್ ನಮ್ಮಿಬ್ಬರು ವೀಡಿಯೋನ ನಾನು ಈ ರೀತಿ ಕ್ಯಾಪ್ಚರ್ ಮಾಡಿದ್ದು. ಇನಿಷಿಯಲಿ ರೆಕಾರ್ಡ್ ಮಾಡಬೇಕಾದ್ರೆ ಸ್ವಲ್ಪ ಭಯ ಆಗ್ತಿತ್ತು. ಆಮೇಲೆ ನನಗೆ ಆರಾಮ ಅನಿಸಿ ಸುಮಾರು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿಕೊಂಡೆ. ಸಂಡೇ ಮಾರ್ನಿಂಗ್ ಹೊರಟಿದ್ರಿಂದ ಏನೋ ತುಂಬ ಟ್ರಾಫಿಕ್ ಕಮ್ಮಿ ಇತ್ತು, ಹಾಗಾಗಿ ನಾವು ಬೇಗನೆ ಬನರ್ಘಟ್ಟದಿಂದ ಕೆಂಗೇರಿ ಟೋಲ್ಗೆ ರೀಚ್ ಆದ್ವಿ. ನೀವೇ ನೋಡ್ಬೋದು, ಅಷ್ಟೇನು ಟ್ರಾಫಿಕ್ ಇರಲಿಲ್ಲ. ಸೊ ಹಾಗಾಗಿ ನಾವು 2 ವೀಲರ್ ಲೇನ್ ತೊಗೊಂಡು ಕೆಂಗೇರಿ ಟೋಲಿಂದ ಎಕ್ಸಿಟ್ ಆಗ್ತಾಯಿದ್ದೀವಿ. ನೈಸ್ ರೋಡ್ ಎಕ್ಸಿಟ್ ತೊಗೊಂಡಿದ ತಕ್ಷಣ ನಾವು ಓಲ್ಡ್ ಮೈಸೂರು ರೋಡ್ನ ತೊಗೊಂಡ್ವಿ. ಯಾಕಂದರೆ ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಏನಿದೆಯಲ್ಲ, ಅಲ್ಲಿ 2 ವೀಲರ್ ಮತ್ತು ಆಟೋ ಅಲೋ ಮಾಡಲ್ಲ, ಹಾಗಾಗಿ ನಾವು ಈ ರೋಡ್ನ ತೊಗೊಂಡ್ವಿ. ಬಟ್ ಈ ರೋಡ್ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಗ್ರೀನ್ರಿ ಇದೆ, ವೆದರ್ ಕೂಡ ಪ್ಲೆಸೆಂಟ್ ಆಗಿದ್ದರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಮ್ಮ ರೈಡ್. ಕೆಂಗಲ್ ಆಂಜನೇಯ ದೇವಸ್ಥಾನಕ್ಕೆ ನಾವು ಇದಕ್ಕೆ ಮುಂಚೆ ಸುಮಾರು ಸತಿ ವಿಸಿಟ್ ಮಾಡಿದ್ವಿ. ಮತ್ತೆ ಯಾಕೆ ಇಲ್ಲೇ ಅಂತ ಅಂದರೆ, ನಾವು ಪ್ರತಿ ಸತಿ ಯಾವುದೇ ವೆಹಿಕಲ್ ತೊಗೊಂಡಾಗೂ ಈ ದೇವಸ್ಥಾನಕ್ಕೆ ಒಂದು ಸತಿ ವಿಸಿಟ್ ಮಾಡೇ ಮಾಡ್ತೀವಿ. ಹಾಗಾಗಿ ಈ ಸತಿ ಕೂಡ ಈ ವೆಹಿಕಲ್ನ ತೊಗೊಂಡು 1 ವೀಕ್ ಆಯ್ತಲ್ಲ, ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ನಾವು ಹೊರಟಿದ್ವಿ. ನೋಡ್ತಾ ನೋಡ್ತಾ ರಾಮನಗರ್ ರೀಚ್ ಆಗಿದ್ದು ಗೊತ್ತೇ ಆಗಲಿಲ್ಲ. ರಾಮನಗರದಿಂದ ಈ ದೇವಸ್ಥಾನ ಸುಮಾರು 8 to 9 ಕಿಲೋಮೀಟರ್ಸ್ ದೂರದಲ್ಲಿದೆ. ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ ಕೆಂಗಲ್ ಆಂಜನೇಯ ದೇವಸ್ಥಾನಕ್ಕೆ ರೀಚ್ ಆಗೇ ಬಿಟ್ವಿ. ಅಲ್ಲಿ ಪಾರ್ಕಿಂಗ್ ಸ್ಪೇಸ್ ಇದೆ, ಆದರೆ ಹೂವು ಮಾಡ್ತಿರೋ ಆಂಟಿ ಇಲ್ಲೇ ನಿಲ್ಲಿಸಿ ನಾನು ನೋಡ್ಕೊತೀನಿ ಅಂತ ಹೇಳಿದ್ರು. ಹಾಗಾಗಿ ಅವರು ಹೂವದ ಅಂಗಡಿ ಹತ್ರನೇ ಪಾರ್ಕ್ ಮಾಡಿ ಅಲ್ಲೇ ಪೂಜೆ ಐಟಮ್ಸ್ ಎಲ್ಲ ತಗೊಂಡ್ವಿ. ಆಂಟಿ ತುಂಬಾ ಚೆನ್ನಾಗಿ ಮಾತಾಡಿಸ್ತಾಯಿದ್ರು, ಹಾಗೆ ರೀಸನೇಬಲ್ ಪ್ರೈಸ್ಗೆ ನಮಗೆ ಹೂವದ ಬುಟ್ಟಿ ಕೂಡ ಕೊಟ್ಟರು. ಹಾಗೆ ಮಾತಾಡ್ತಾ ಹೇಳಿದ್ರು, ನೀವು ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ, ಈಗಲೇ ಮಹಾಮಂಗಳಾರತಿ ನಡೆಯೋದು ಅಂತ. ನೀವಿಲ್ಲೇನು ನೋಡ್ತಾ ಇದ್ದೀರೋ ಇದೇ ದೇವಸ್ಥಾನದ ಮೇನ್ ಎಂಟ್ರೆನ್ಸ್. ಮೆಟ್ಲು ಹತ್ಕೊಂಡು ನಾವು ಒಳಗಡೆ ಹೋದ್ವಿ. ಅವ್ರು ಹೇಳ್ದಾಗೆ 8:45ಗೆ ಮಹಾಮಂಗಳಾರತಿ ನಡೀತು. ನಮಗೆ ಫಸ್ಟ್ ರೋ ಅಲ್ಲೇ ನಿಂತ್ಕೊಳ್ಳೋ ಅಂಥ ಆಪರ್ಚುನಿಟಿ ಸಿಕ್ತು. ಹಾಗಾಗಿ ಪೂರ್ತಿ ಮಹಾಮಂಗಳಾರತಿನ ಹತ್ರದಿಂದ ಕಣ್ತುಂಬ ನೋಡೋ ಅಂತಹ ಪುಣ್ಯ ನಮಗೆ ಸಿಕ್ತು. ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಬೋನಸ್ಸು ಅನ್ನೋ ಹಾಗೆ ಪ್ರಸಾದ ಕೂಡ ಸಿಕ್ತು. ಇದಕ್ಕಿಂತ ಇನ್ನೇನು ಬೇಕು ಅಲ್ವಾ? ಕ್ವಿಕ್ಕಾಗೆ 1-2 ಫೋಟೋಸ್ ತೆಗೆಸ್ಕೊಂಡು ಹೂವದ ಬುಟ್ಟಿನ ಆಂಟಿಗೆ ವಾಪಸ್ ಕೊಟ್ಟು ಅವ್ರ ಹತ್ರ ಒಂದು ಸ್ವಲ್ಪ ಹರಟೆ ಹೊಡೆದು ಅಲ್ಲಿಂದ ನಾವು ಬ್ಯಾಂಗ್ಳೂರು ಕಡೆಗೆ ಹೊರಟ್ವಿ. ನೀವಿಲ್ಲಿ ನೋಡ್ತಿರೋದು ದ ವೆರಿ ಫೇಮಸ್ ಕಾಮತ್ ಲೋಕರುಚಿ ರೆಸ್ಟೋರೆಂಟ್. ಅಲ್ಲಿ ಸಿಗೋ ಅಂತಹ ಜೋಳದ ರೊಟ್ಟಿ ಊಟ ಅಂತೂ ನಂಗೆ ಸಿಕ್ಕಾಪಟ್ಟೆ ಫೇವ್ರೆಟ್. ನೆಕ್ಸ್ಟ್ ಇನ್ನೇನು, ಸ್ವಾಮಿ ಕಾರ್ಯ ಅಂತೂ ಆಯಿತು, ಮತ್ತು ಸ್ವಕಾರ್ಯ ಆಗಲೇಬೇಕು ಅಲ್ವಾ, ಅಂದರೆ ಬ್ರೇಕ್ಫಾಸ್ಟ್ ಬಗ್ಗೆ ಮಾತಾಡ್ತಿದ್ದೆ. ನೆಕ್ಸ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಮುಂದೆ ಹೊರಟ್ವಿ. ಬ್ಯಾಂಗ್ಳೂರು ಮೈಸೂರು ಹೈವೇಲಿ ಓಡಾಡೋರೆಲ್ಲ ಒಂದು ಪಿಟ್ ಸ್ಟಾಪ್ ಕೊಟ್ಟೇ ಕೊಡ್ತಾರೆ. ಯಾಕೆ ಹೇಳಿ? ಎಸ್, ದ ವೆರಿ ಫೇಮಸ್ ಬಿಡ್ದಿ ತಟ್ಟೆ ಇಡ್ಲಿ ತಿನ್ನೋಕ್ಕೆ. ನಾವು ಕೂಡ ಒಂದು ಸ್ಟಾಪ್ ನಿಲ್ಲಿಸಿ ತಟ್ಟೆ ಇಡ್ಲಿ ಮತ್ತು ಮಸಾಲೆ ವಡೆನ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ನಾವು ನಮ್ಮ ಮನೆ ಕಡೆಗೆ ವಾಪಸ್ ಹೊರಟ್ವಿ. ನಾವು ವಿಸಿಟ್ ಮಾಡಿದಂತಹ ಆಂಜನೇಯ ಸ್ವಾಮಿ ದೇವಸ್ಥಾನದ ಟೈಮಿಂಗ್ಸ್ ಮತ್ತು ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ಚೆಕ್ ಮಾಡಿ. ನಿಮಗೇನೇನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಇದಾಗಿತ್ತು ನಮ್ಮ ಈ ಒಂದು ರೈಡ್. ನನಗಂತೂ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಮನಸ್ಸಿಗೆ ತುಂಬಾ ಸಮಾಧಾನ ಮತ್ತು ನೆಮ್ಮದಿ ತಂದುಕೊಟ್ಟಿದೆ. ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಮ್ಮ ಈ ರೈಡಲ್ಲಿ ನೀವು ಕೂಡ ಜೊತೆ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.